ಮಹಾರಾಷ್ಟ್ರ. ಅಲ್ಲಿಂದ ನೀರು ಹರಿದು ಕೃಷ್ಣೆ ಘಟಪ್ರಭಾ ನದಿಗೆ ಸೇರೋದ್ರಿಂದ ಅಲ್ಲಿನ ನೀರಿನ ರಭಸ ಹೆಚ್ಚಳ ಆಗ್ಬಿಟ್ರೆ ಹಲವು ಗ್ರಾಮಗಳು ಜಲಾವೃತ ಆಗುತ್ತೆ. ಘಟಪ್ರಭಾ ಘರ್ಜನೆಗೆ ಜಲಾವೃತ ಆಗ್ಬಿಟ್ಟಿದೆ ಮಳಲಿ ಗ್ರಾಮದಲ್ಲಿ ನೂರಾರು ಮನೆಗಳು ಜಲಾವೃತ ಆಗಿದೆ. ಶಾಲೆ ಒಳಗಡೆ 4 ಅಡಿಯಷ್ಟು ನೀರು ನುಗ್ಗಿದೆ. ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಳಲಿ ಗ್ರಾಮ. ಬಾಗಲಕೋಟೆ ಶ್ರುತಿಯವರ ಊರು ಕೂಡ, ಐ ಮೀನ್ ಶ್ರುತಿಯವರ ಜಿಲ್ಲೆ ಕೂಡ. ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಅಂದ್ರೆ ಕೃಷ್ಣೆಯಿಂದ ಬರೋದಲ್ವಾ ಅದು? ಕೃಷ್ಣೆ ಘಟಪ್ರಭಾ ಎರಡೂ ಕೂಡ ಎಫೆಕ್ಟ್ ಮಾಡುತ್ತೆ. ಈಗ ವೀಕ್ಷಕರು ಏನು ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಇಲ್ಲಿ ಪ್ರಾಬ್ಲಮ್. ಯಾಕಂದ್ರೆ ಕೃಷ್ಣೆ ಮುಖಾಂತರ ಮತ್ತು ಘಟಪ್ರಭಾ ಮುಖಾಂತರ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮಳೆ ಆಗ್ತಾ ಇರೋದಿಲ್ಲ, ಬಟ್ ನೆರೆ ಬಂದಿರುತ್ತೆ. ಆಮೇಲೆ ಈಗ ಕರಾವಳಿಯಲ್ಲಿ ಮಳೆ ಆಗತ್ತಲ್ಲ, ಅದಕ್ಕಿಂತಲೂ ಕರಾವಳಿ ನೆರೆ ಬರೋದಕ್ಕಿಂತಲೂ ಇದು ಡೇಂಜರ್. ಅದು ಕೃತಕ ನೆರೆ ಬಂದು ಹೋಗ್ಬಿಡುತ್ತೆ. ಕೃತಕ ನೆರೆ ಅಲ್ಲಿ ನದಿ ಇದೆ, ಸಾರಿ ಅಲ್ಲಿ ಸಮುದ್ರ ಇದೆ. ನಿಮಗೆ ಮಂಗಳೂರು, ಉಡುಪಿ ಈ ಭಾಗದಲ್ಲಿ ನೀವೆಷ್ಟೇ ಪರ್ಮನೆಂಟ್ ಇಲ್ಲ ಅದು ನೆರೆ. ಮಳೆ ಬರ್ತಾ ನೆರೆ ಬಂತು, ಮಳೆ ಇಳಿಯಿತು, ನೆರೆ ಇಳಿಯಿತು. ಆಮೇಲೆ ಸಮ್ಟೈಮ್ಸ್ ಏನಾಗುತ್ತೆ, ಈ ಕಚ್ಚರ ಗಿಚ್ಚರಗಳೆಲ್ಲ ಕ್ಲೀನೂ ಆಗ್ಬಿಡುತ್ತೆ. ಈಗ ಇವರು ಒಟ್ಟಾರೆಯಾಗಿ ಮನೆಗಳನ್ನು ನಿರ್ಮಾಣ ಮಾಡಿರೋ ಕಾರಣಕ್ಕಾಗಿ ಮನೆಯೊಳಗೆ ನೀರು ನುಗ್ಗುತ್ತೆ. ಬಿಟ್ಟರೆ ನಿಮ್ಗೆ ಏನಾಗುತ್ತೆ, ಮಂಗಳೂರು ಭಾಗದಲ್ಲೆಲ್ಲ ಒಮ್ಮೆ ಮಳೆ ಬಂದುಬಿಟ್ರೆ ಶ್ರುತಿ, ಎಕ್ದಮ್ ಕ್ಲೀನ್ ರೋಡ್ ಎಲ್ಲ ಕ್ಲೀನ್ 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 ಕ್ಲೀನ್, ಏನು ಧೂಳು ಗೀಳು ಎಲ್ಲ ಕೂಡ ಒಳ್ಳೆ ಶುರುವಾಗುತ್ತೆ, ನದಿ ನೀರೆಲ್ಲ ಹೊರಟೋಗ್ತದೆ. ಹಾಗಾಗಿ ಆ ಭಾಗದವ್ರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೇತ್ರಾವತಿ ನದಿ ಉಬ್ಬಿದೆ, ಒಂದು ಇವತ್ತು ಹೋಗ್ಬೇಡ್ರಪ್ಪ ನಾಳೆಗೆ ಸರಿ. ಇಲ್ಲ ಹಂಗಲ್ಲ ವೀಕ್ಷಕ, ಇದು ಹೆಂಗೆ ಅಂತಂದ್ರೆ, ಇಲ್ಲಿ ನದಿ ಸಮುದ್ರ ಇಲ್ಲಿದೆ, ಬಂದ್ರೆ ಫಿಕ್ಸು. ಆಮೇಲೆ ಅದರ ಮೇಲೆ ಆಗುವಂತ ಕಿರಿಕಿರಿಗಳು ಅಂದ್ರೆ ನಿಮಗೆ ಈ ಬಾಕಿ ಟೈಮ್ ಅಲ್ಲಾದಂತಹ ಎಲ್ಲ ಗಲೀಜು ಎಲ್ಲವೂ ಕೂಡ ಮೇಲೆ ಬಂದು ನಿಂತ್ಕೊಳ್ಳೋದು. ಆ ಭಾಗದಲ್ಲಿ ಗಲೀಜುಗಳು ಹೊರಟೋಗೋದು, ಇಲ್ಲಿ ಗಲೀಜುಗಳು ಮೇಲೆ ಬಂದು ನಿಂತ್ಕೊಳ್ಳೋದು. ಆಮೇಲೆ ಕಳೆದ ಬಾರಿ ಬೆಳಗಾವಿ ಭಾಗದಲ್ಲೆಲ್ಲ 21 ಶಾಲೆಗೆ ಹೋಗಿದ್ದೆ ನಾನು, ರಾಮದುರ್ಗದಲ್ಲಿ ಒಂದು ಶಾಲೆಗೆ ಹೋಗಿದ್ದೆ ನಾನು. ಅಲ್ಲಿ ಬುಕ್ಸ್ ಎಲ್ಲ ಕೊಟ್ಟಿದ್ವಿ ನಾವು, ಒಂದು 25 ಲಕ್ಷದ ಬುಕ್ಸ್ ಕೊಟ್ಟಿದ್ವಿ. ಈ ಶಾಲೆಯ ಮುಖ್ಯ ದ್ವಾರ ಇರುತ್ತಲ್ಲ, ಮುಖ್ಯ ದ್ವಾರಕ್ಕಿಂತ ಮೇಲೆ ನೀರು ನಿಂತಿತ್ತು. ಅವನು ಲೈನ್ ತೋರಿಸ್ತಾ ಇದ್ದ, ನೋಡಿ ಇಲ್ಲಿ ತನಕ ಬಂದಿತ್ತು ಸರ್ ನೀರು ಅಂತ. ನಾನು ತೋರಿಸಿದೆ, ಇಲ್ಲಿ ತನಕ ನೀರು ಬಂದಿದೆ ಅಂತೇಳಿ. ಆಮೇಲೆ ಆ ಭಾಗದಲ್ಲಿ ಗೊತ್ತಲ್ಲ, ಅದು ಒಂದು ಇಂಗಳಬಾವಿ ಅಂತ ಒಂದು ಜಾಗಕ್ಕೆ ಹೋಗಿದ್ದೆ, ನಿಮಗೆ ಸಂಪರ್ಕನೇ ಇಲ್ಲ. ಆಮೇಲೆ ನಾವೊಂದು ದೋಣಿ ಹಾಕಿಸ್ಕೊಟ್ವಿ. ಅಲ್ಲಿ ಹೆಂಗೆ ಹೋಗ್ತಿದ್ರು ಅಂತಂದ್ರೆ, ಈ ಇದರ ಡಬ್ಬ ಇದೆಯಲ್ಲ, ಯಾವುದ್ರದ್ದು ಈ ಪೆಟ್ರೋಲ್ ಡೀಸೆಲ್ ಇದ್ರದ್ದು ಡಬ್ಬ ತರದ್ದು ಏನೋ ಒಂದು ದೊಡ್ಡ ಇದನ್ನ ಸಿಂಟೆಕ್ಸ್ ಡಬ್ಬಗಳನ್ನ 1, 2, 3, 4 ಹಿಂಗೆ ಹಾಕಿ ಅದನ್ನು ಕಟ್ಟಿ ಅದರ ಮೇಲೆ ಹೋಗ್ತಾ ಇದ್ರು. ನಮಗೆ ಭಾಳ ದುಃಖ ಆಗಿ ಬೇಸರ ಆಗಿ ಆವತ್ತು ಕಾರ್ಯಕ್ರಮ ಮಾಡಿದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು, 2 ದೋಣಿ ಕೊಟ್ಟರು. ಆಮೇಲೆ ನೋಡಿ, ಈ ಭಾಗ ಭಾಳ ಡೇಂಜರ್. ಇಲ್ಲಿ ಮಳೆ ಬಂದು ಈ ಥರ ನೀರು ನಿಂತೋದ ನಂತರ ಆಗುವಂಥ ಅನಾಹುತಗಳು ಅಂದರೆ ರೋಗ ರುಜಿನಗಳು ಮತ್ತೆ ಶುರುವಾಗುತ್ತೆ. ರೋಗ ರುಜಿನಗಳು. ಇದರ ನಡುವೆ ಇನ್ನೊಂದು ಭಯ ನನ್ನನ್ನು ಕಾಡ್ತಿರೋದು, ಇದನ್ನು ಸ್ವಲ್ಪ ಎಲ್ಲರೂ ಎಚ್ಚರಿಕೆ ವಹಿಸಬೇಕು ಅಂತ ನನ್ನ ಅನಿಸಿಕೆ. 2018ರಲ್ಲಿ ಕೇರಳದಲ್ಲಿ ಈ ಥರ ಭೂಕುಸಿತ ಉಂಟಾದಾಗ ಇದೇ ಆಗಸ್ಟ್ ತಿಂಗಳಲ್ಲಿ 18ನೇ ತಾರೀಕು 2018 ಆಗಸ್ಟ್ ತಿಂಗಳು 18ನೇ ತಾರೀಕು ಮಡಿಕೇರಿಯಲ್ಲಿ ಭೂಕುಸಿತ ಉಂಟಾಗಿತ್ತು. ಅದಕ್ಕೆ ತಜ್ಞರು ಹೇಳ್ತಾ ಇರೋದು ಕರ್ನಾಟಕಕ್ಕೆ ಎಚ್ಚರಿಕೆ ಇರ್ಬೋದು. ಮಡಿಕೇರಿಯಲ್ಲಿ ಭೂಕುಸಿತ ನನಗೀಗಲೂ ಸರಿಯಾಗಿ ನೆನಪಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಅಂತಿಮ ಸಂಸ್ಕಾರ ನಡೀತಾ ಇತ್ತು ದೆಹಲಿಯಲ್ಲಿ. ಎಲ್ಲ ಮಾಧ್ಯಮದವರಿಗೆ ಆ ಸ್ಟೋರಿಯನ್ನು ತಗೊಳ್ಳೋದ ವಿಧಿ ಇಲ್ಲ. ಜಸ್ಟಿಂಗ್ ಬೆಂಕಿ ಹಚ್ಚಿದ್ದಾರೆ. ಅಂದರೆ ನಮ್ಮ ಮನಸ್ಸಿದೆಯಲ್ಲ, ಅಲ್ಲಿ ಮಡಿಕೇರಿಯಲ್ಲಿ ಆಗ್ತಾ ಇದೆ ಭೂಕುಸಿತ ಆಗ್ತಾ ಇದೆ, ತಗೊಳ್ಳೋಂಗಿಲ್ಲ, ಗೊತ್ತಲ್ಲ, ಲೈವಲ್ಲೇ ಹೋಗ್ತಾ. ಸಾಧಾರಣವಾಗಿ ಎಲ್ಲ ಆದಾಗ ಏನು ಇರುತ್ತೆ, ಕಂಪ್ಲೀಟ್ ಬೂದಿ ಆಗೋ ತನಕ ನಾವು ಲೈವ್ ಕೊಡ್ತೀವಲ್ವಾ, ಹಂಗೇನಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತೆಗೆ ಹಿಂಗೆ ಅಗ್ನಿ ಸ್ಪರ್ಶ ಆಗಿದ 1 ನಿಮಿಷಕ್ಕೆ ಎಲ್ಲ ಚಾನಲ್ಗಳು ಚೇಂಜು. ಟಕ್ 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 ಮಡಿಕೇರಿ ಸ್ಟೋರಿಗೆ ಹೋದ್ವಿ. ಆ ಸಂದರ್ಭದಲ್ಲಿ 2018ರಲ್ಲಿ ನಾವು ಒಂದು ಕರೆ ಕೊಟ್ಟಿದ್ವಿ. ಒಂದು 65 ಲಾರಿ ಆಹಾರ ಸಾಮಗ್ರಿಗಳನ್ನು ಅಲ್ಲಿ ಕಳಿಸಿಕೊಟ್ಟಿದ್ವಿ. ಆಮೇಲೆ ಅದರ ನೆಕ್ಸ್ಟ್ ಇಯರ್ ಉತ್ತರ ಕರ್ನಾಟಕಕ್ಕೆ ಬಂದು ಆಗಲೂ ಒಂದು 65 ಲಾರಿ ಕಳಿಸ್ಕೊಟ್ಟಿದ್ವಿ. ನೋಡಿ ಅಲ್ಲಿ ದೃಶ್ಯಾವಳಿ ನೋಡಿ, ಅಲ್ಲಿ ಜನ ನೋಡಿ. ಈಗ ನಿಮ್ಗೆ ಯಾಕೆ ಅಧಿಕ ಪ್ರಸಂಗ, ಆ ಜನಗಳಿಗೆ ಯಾಕೆ ಅಧಿಕ ಪ್ರಸಂಗ? ಸ್ವಲ್ಪ ಎಚ್ಚರಿಕೆಯಿಂದ ಇರಪ್ಪ. ಈ ಸಂದರ್ಭದಲ್ಲಿ ನೀವು ಏನು ಆಟ ಆಡಿದ್ರು ಕೂಡ ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕದಂಗೆ ಪುಳಕ ಹೋಗ್ಬಿಡ್ತದೆ, ಎಲ್ಲಿ ಹೋಗಿದೆ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಅದರಲ್ಲಿ ಜಂಪ್ ಹೊಡಿಯೋರು ಮತ್ತೊಂದು. ಇರಿ, ನಿಮ್ಮ ಶಕ್ತಿ ಪ್ರದರ್ಶನ ಆಮೇಲೆ ಮಾಡೋಣ.
ಬಾಗಲಕೋಟೆಯಲ್ಲಿ ಸದ್ಯ ಮಳಲಿ ಗ್ರಾಮದ ಪರಿಸ್ಥಿತಿ ಹೇಗಿದೆ? ನಮ್ಮ ಪ್ರತಿನಿಧಿ ಸಿದ್ದು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಅಲ್ಲಿಂದ ನೋಡ್ಕೊಂಡು ಬರೋಣ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರತಕ್ಕಂಥ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತಿನ ದಿವಸ ಭಾರೀ ಪ್ರವಾಹಕ್ಕೆ ಒಳಗಾದಂಥ ಘಟಪ್ರಭಾ ನದಿ ಈಗ ಅಬ್ಬರದಿಂದ ಉಕ್ಕಿ ಹರಿಯತಕ್ಕಂಥ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ ಚಿಚ್ಕಂಡಿ ಘಟಪ್ರಭಾ ಸೇತುವೆಯಲ್ಲಿರ್ತಕ್ಕಂಥ ಪೂರ್ತಿಯಾಗಿ ನಾವೀಗ ನೋಡ್ತಾ ಇದ್ದೀವಿ. ಇಲ್ಲೊಂದು ಪೊಲೀಸ್ ವಾಹನ ಕೂಡ ಗಸ್ತು ತಿರುಗ್ತಾ ಇದೆ. ಏನಂತಂದ್ರೆ ಇಲ್ಲಿ ಜನರು ಕೂಡ ಯಾರು ಬರಬಾರ್ದು ಅನ್ನುವಂಥದ್ದು ಕೂಡ ಇವರ ಒಂದು ಉದ್ದೇಶವಾಗಿದೆ. ಯಾಕಂತಂದ್ರೆ ಕ್ಷಣಕ್ಕೂ ಕೂಡ ಈ ಒಂದು ಒಳಹರಿವು ಹೆಚ್ಚಾಗ್ತಿರೋದ್ರಿಂದ ಈ ನೀರಿನ ಮಟ್ಟವು ಕೂಡ ಹೆಚ್ಚಾಗಿ ಯಾರಿಗೂ ಕೂಡ ಹಾನಿಯಾಗಬಾರದು ಅನ್ನುವಂಥದ್ದು ಕೂಡ ಈ ಪೊಲೀಸರ ಒಂದು ಮಾತು. ಜೊತೆಗೆ ಏನಂತಂದ್ರೆ ಈಗಾಗಲೇ ನದಿಯ ಪಕ್ಕದಲ್ಲಿರ್ತಕ್ಕಂಥ ಸಾಕಷ್ಟು ಏನು ಕಬ್ಬಿನ ಗದ್ದೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಿ ರೈತರಿಗೂ ಕೂಡ ಬಹಳ ಒಂದು ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಏನು ಸತತವಾಗಿ 2 ವರ್ಷಗಳಿಂದ ಬರಗಾಲದಿಂದ ತತ್ತರಿಸಿದಂಥ ರೈತರು ಇವತ್ತಿನ ದಿವಸ ಏನು ಈ ಮಳೆಯಿಂದ ಕೂಡ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಬೆಳೆ ಬಂದಿದೆ, ಈಗ ನಮಗೆ ಸರಿಯಾಗಿ ಒಂದು ಫಸಲು ಸಿಗುತ್ತೆ ಅನ್ನುವಂಥ ಖುಷಿಯಲ್ಲಿ ಇರುವಾಗಲೇ ರೈತರಿಗೆ ಒಂದು ಹೊಡೆತ ಏನಂತಂದರೆ ಈಗ ಪೂರ್ತಿಯಾಗಿ ಏನು ನದಿಯಲ್ಲಿ ಒಂದು ಕಬ್ಬಿನ ಬೆಳೆ ಮುಳುಗಿ ಹಾಳಾಗಿರೋದಂಥ ಪರಿಸ್ಥಿತಿಯಲ್ಲಿ ಬಂದೋದಿದೆ. ಹೀಗಾಗಿ ರೈತರ ಒತ್ತಾಯ ಏನಂತಂದರೆ ಏನು ಸೂಕ್ತವಾದ ಪರಿಹಾರ ಸರ್ಕಾರ ನೀಡುವಲ್ಲಿ ವಿಫಲವಾಗಿತ್ತು, ಈಗಾದರೂ ಸರಿಯಾಗಿ ಒಂದು ರೈತರಿಗೆ ಪರಿಹಾರ ನೀಡಬೇಕು ಅನ್ನುವಂಥದ್ದು ರೈತರ ಒತ್ತಾಯವಾಗಿದೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಓಕೆ, ಇದರ ಜೊತೆಗೆ ನೋಡಿ ಅಲ್ಲಿ ಗುಂಪಾಗಿ ಏನು ಮನೆ ಮದುವೆ ದಿಬ್ಬಣ ಅದು ಆ ವಿಜುವಲ್ ಹಾಕಿ ವೆಂಕಟೇಶ್ ಆ ಜನ ಬರ್ತಾ ಇದ್ರಲ್ಲ, ನಮ್ಮ ಸಿದ್ದು ದಿತ್ರಗಾವಿ ಕೂತಿರ್ಬೇಕಾದ್ರೆ ಏನು ಲೈವ್ ಚಾಟ್ ಕೊಡಬೇಕಾದ್ರೆ ಹಿಂದ್ಗಡೆಯಿಂದ ಯಾಕೆ ಬರ್ತೀರಿ ಹಂಗೆ? ಯಾರಿಗಾದ್ರೂ ಹೆಲ್ಪ್ ಮಾಡಿ ಅಟ್ಲೀಸ್ಟು. ಹೊರಗಡೆಯಿಂದ ಗುಂಪು ಜನ. ಮತ್ತೊಂದು ವೀಕ್ಷಕರೇ ನೆನಪಿಡಿ, ನಿಮ್ಮ ಮನೆ ಬಿದ್ದರೆ 5 ಲಕ್ಷ ಕೊಡುತ್ತೆ ಸರ್ಕಾರ. ನೋಡಿ ಅಲ್ಲಿ ಆ ಹಿಂದ್ಗಡೆ ಬನ್ನಿ ಅಂತ ಕರೆಯೋದು ಅಲ್ಲ, ಇದು ಗಾಡಿ ಏನೋ ಹೋಯ್ತು ಅರ್ಜೆಂಟ್ ಮತ್ತದು. ಅಲ್ಲಿ ನೋಡಿ ಅದೇನದು ಮದುವೆ ಊಟ ಹಾಕಿದಾರ ಯಾರಾದರೂ? ಕಾಯನೈ ಪೇನೈ ಬಂದ್ಬಿಡೋದು ಸುಮ್ಮನೆ ಪ್ಯಾಂಟ್ ಹಾಕೊಂಡ್ಬಿಟ್ಟು. 5 ಲಕ್ಷ ಕಂಪ್ಲೀಟ್ ಮನೆ ಬಿದ್ದರೆ, ಭಾಗಶಃ 50% ಆದರೆ 3 ಲಕ್ಷ, ಸ್ವಲ್ಪ ಹಾನಿ ಆದರೆ 50,000. ನೀವು ಮನೆಗಳ ಫೋಟೋ ತೆಗೆದಿಟ್ಟಿರಿ, ಅಲ್ಲಿ ಗ್ರಾಮಾಧಿಕಾರಿ ಬರ್ತಾರೆ, ಆಮೇಲೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಸೈನ್ ಮಾಡ್ತಾರೆ. ನಿಮ್ಮ ಅಕೌಂಟ್ ನಂಬರ್, ಆಧಾರ್ ಕಾರ್ಡ್ ಆ್ಯಂಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರಲಿ. ಆಮೇಲೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಉಳಿದದೆಲ್ಲ ಮಾಡ್ಕೊಂಡ್ಬಿಡ್ತೀರಿ ನೀವು. ಅದನ್ನು ಮಾಡ್ಕೊಳ್ಳಿ. ಯಾರ್ಯಾರಿಗೆ ಮನೆ ಒಂದು ವೇಳೆ ಬಿದ್ದರೆ ದುಡ್ಡು ಸಿಕ್ಕಿಲ್ಲ, ಸೂಪರ್ 3ಯಲ್ಲಿ ಅದೇ ಸ್ಟೋರಿ ಮಾಡ್ತೀನಿ. ಅದು ಕೂಡ ಯಡಿಯೂರಪ್ಪನವ್ರು ಮಾಡಿದ್ದ 5 ಲಕ್ಷ, ಅದಕ್ಕಿಂತ ಮೊದಲು ಇರಲಿಲ್ಲ. ಆಮೇಲೆ ಇವ್ರು ಕೊಡೋದು ಇಲ್ಲ. ಅಲ್ಲಿ ಏನು ಮಾಡ್ತಾರೆ, ಈ ಖದೀಮ ಅಧಿಕಾರಿಗಳು ಇರ್ತಾರೆ ರೀ, 5 ಲಕ್ಷ ಕೊಡ್ಬೇಕಂದ್ರೆ ಅವನಿಗೆ 1 ಲಕ್ಷ ಕೊಡಬೇಕು. ಆಮೇಲೆ ದಯವಿಟ್ಟು ವೀಕ್ಷಕರೇ, ನಿಮ್ಮ ಮನೆಗೆ ಮನೆ ಬಿದ್ದರೆ ದುಡ್ಡು ಕೊಡ್ತೀನಿ, ಕಮಿಷನ್ ಕೊಡಿ ಅಂತ ಯಾರಾದರೂ ಅಧಿಕಾರಿ ಹೇಳಿದರೆ ದಯವಿಟ್ಟು ಅವರನ್ನ ಮನೆ ಕರೆಸಿ ಕೂರಿಸಿ ಟೀ ಕೊಡಿ, ಒಂದು ಮೊಬೈಲನ್ನು ಆನ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಡಿ, ಫುಲ್ ರೆಕಾರ್ಡ್ ಮಾಡಿ. ಆಯಿತಾ? ಯಾರೇ ಆಗಿರಲಿ ಬರ್ತಾರಲ್ಲ, ನೋಡಪ್ಪ ಮನೆ ಬಿದ್ದಿದೆ, 5 ಲಕ್ಷ ಕೊಡ್ತೀನಿ, 1 ಲಕ್ಷ ನಾನು ಕೊಡಬೇಕು, 3 ಲಕ್ಷ ಕೊಡ್ತೀನಿ, 50,000 ನಾನು ಕೊಡಬೇಕು, 50,000 ಕೊಡ್ತೀನಿ, 10,000 ಕೊಡಬೇಕು. ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಸುದ್ದಿ ನಾನು ಪ್ರಸಾರ ಮಾಡ್ತೀನಿ ರಿಪಬ್ಲಿಕ್ ಕನ್ನಡದಲ್ಲಿ. ಆಮೇಲೆ ನಂತರ ಯಾವನು ನಿಮ್ಮ ದುಡ್ಡು ಕೇಳಿರ್ತಾನೆ, ಅಲ್ಲಿ ಊರಲ್ಲಿ ಆಮ್ಲೆಟ್ ಅಂಗಡಿ ಇಡಬೇಕಷ್ಟೇ, ತರಕಾರಿ ಅವರೇ ದುಡ್ಡು ಕೊಡಬೇಕು. ಫುಲ್ಲು ರೈಸ್, ಎಗ್ ರೈಸ್ ಮಾಡ್ತಾ ಕೂತ್ಕೋಬೇಕು. ಹಂಗೆ ಮಾಡಕ್ಕೆ ಬಿಡ್ತೀವಿ. ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಧ್ವನಿಯಾಗಿರ್ತೀವಿ. ಇದು ರಿಪಬ್ಲಿಕ್ ಕನ್ನಡದ ವಾಗ್ದಾನ.